ಕೃಷ್ಣಗಿರಿಯ ಹೊಸೂರಿನಲ್ಲಿ ಭೀಕರ ಅಗ್ನಿ ಅನಾಹುತ ಸಂಭವಿಸಿದೆ. ಕೃಷ್ಣಗಿರಿಯ ಹೊಸೂರಿನಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಇದು. ಮೊಬೈಲ್ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿದ ಫ್ಯಾಕ್ಟರಿ ಹೊಸೂರು ಸಮೀಪದ ಕೂತನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಗಡಿಭಾಗ ತಮಿಳುನಾಡಿನ ಹೊಸೂರು ಬಳಿಯ ಕೂತನಹಳ್ಳಿ. ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂತಹ ಟಾಟಾ ಕಂಪನಿ. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಕಾರ್ಮಿಕರು ಹೊರಗಡೆ ಓಡಿ ಬಂದಿದ್ದಾರೆ. ಘಟನೆಯ ವೇಳೆ ಫ್ಯಾಕ್ಟರಿಯಲ್ಲಿ 4,500 ಕಾರ್ಮಿಕರಿದ್ರು. ಗಮನಿಸ್ತಾ ಇದ್ದೀರಿ ಆ ದಟ್ಟ ಹೊಗೆ ಯಾವ ರೀತಿ ಆವರಿಸಿಕೊಂಡಿದೆ ಅಂತ ಹೇಳಿ. ಮುಗಿಲೆತ್ತರಿಗೆ ಚಿಮ್ತಾ ಇರುವಂತಹ ಹೊಗೆ. ಬೆಂಕಿಯ ತೀವ್ರತೆ ಹೇಗಿತ್ತು ಅನ್ನೋದನ್ನ ಈ ಹೊಗೆ ಸಾರೆ ಹೇಳ್ತಾ ಇದೆ. ಆದರೆ ಈ ಅಗ್ನಿ ಅವಘಡಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಸಂಪೂರ್ಣವಾಗಿ ಬೆಂಕಿ ಫ್ಯಾಕ್ಟರಿಯನ್ನು ಆವರಿಸಿಕೊಂಡಿತ್ತು. ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡಲಾಯಿತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಬರೋಬ್ಬರಿ 4,500 ಮಂದಿ ಕಾರ್ಮಿಕರು ಈ ಒಂದು ಅವಘಡ ಆಗಬೇಕಿದ್ರೆ ಫ್ಯಾಕ್ಟರಿಯ ಒಳಗಡೆ ಇದ್ರು. ಯಾವಾಗ ಸಣ್ಣ ಸುಳಿವು ಸಿಕ್ತು ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ತಿದೆ ಅಂತ ಹೇಳಿ ಫ್ಯಾಕ್ಟರಿ ಒಳಗಿದ್ದಂತಹ ಎಲ್ಲ ಕಾರ್ಮಿಕರು ಕೂಡ ಹೊರಗಡೆ ಓಡ್ ಬಂದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಈ ಬೆಂಕಿ ಅನಾಹುತಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಸದ್ಯಕ್ಕೆ ಬೆಂಕಿಯನ್ನ ತಹಬದಿಗೆ ತರಲಾಗಿದೆಯಾ ಅಂತ ಹೇಗಿದೆ? ಹೌದು ಮಧುಶ್ರೀ, ಈಗ ಬೆಂಕಿ ತಹಬದಿಗೆ ಬಂದಿರುವಂತಹದ್ದು 7 ಅಗ್ನಿಶಾಮಕ ದಳದ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕೆಲಸ ನಡೆದಿದೆ. ಬೆಳಗ್ಗೆ 5:30 ಸುಮಾರಿಗೆ ಈ ಬೆಂಕಿ ಕಾಣಿಸಿಕೊಂಡಿರುವಂತಹದ್ದು. ಇದ್ದಕ್ಕಿದ್ದಂತೆ ಬೆಂಕಿ ಹೆಚ್ಚಾಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ 4,500ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು. ಶಿಫ್ಟ್ ವೈಸ್ ಕೆಲಸವನ್ನ ಮಾಡ್ತಿರ್ತಾರೆ. ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ. ಮುಖ್ಯವಾಗಿ ಈ ಒಂದು ಫ್ಯಾಕ್ಟರಿಯಲ್ಲಿ ಮೊಬೈಲ್ ಬಿಡಿ ಭಾಗಗಳನ್ನ ತಯಾರಿಸುವಂತಹ ಒಂದು ದೊಡ್ಡ ಕಾರ್ಖಾನೆ ಇದು. ಇಲ್ಲಿ ಮುಖ್ಯವಾಗಿ ಐಫೋನ್ ಮತ್ತೆ ಇನ್ನಿತರ ಮೊಬೈಲ್ಗಳ ಬಿಡಿ ಭಾಗಗಳನ್ನ ಇಲ್ಲಿ ತಯಾರಿಸಲಾಗುತ್ತೆ. ಮುಖ್ಯವಾಗಿ 80%ಗೂ ಹೆಚ್ಚು ಮಹಿಳಾ ಉದ್ಯೋಗಿಗಳೇ ಈ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಶಿಫ್ಟ್ ಮಾಡಲಾಯಿತು. ಒಂದು 3-4 ಜನರಿಗೆ ಹೊಗೆಯಿಂದ ಶ್ವಾಸಕೋಶ ಉಸಿರಾಟದ ಸಮಸ್ಯೆ ಆಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನುಳಿದಂತೆ ಯಾರಿಗೂ ಏನು ಜೀವಹಾನಿ ಆಗಿಲ್ಲ. ಮುಖ್ಯವಾಗಿ ಈಗ ಬೆಂಕಿ ತಹಬದಿಗೆ ಬಂದಿದೆ. ತಹಬದಿಗೆ ಬಂದಿರೋದ್ರಿಂದ ಸಾಕಷ್ಟು ಲಕ್ಷಾಂತರ ಮೌಲ್ಯದ ವಸ್ತುಗಳು ನಷ್ಟ ಆಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಫ್ಯಾಕ್ಟರಿಯಲ್ಲಿ ಬೆಲೆ ಬಾಳುವಂತಹ ವಸ್ತುಗಳಿರ್ತವೆ. ಮೊಬೈಲ್ ಬಿಡಿಭಾಗಗಳ ಉತ್ಪನ್ನಗಳು ಮತ್ತು ಅದರಲ್ಲೂ ಆಪಲ್ ಕಂಪನಿಯ ಬಿಡಿಭಾಗಗಳ ಉತ್ಪನ್ನಗಳು ಈ ಕಂಪನಿಯಲ್ಲಿ ನಡೀತಾ ಇದ್ವು. ಈ ಬೆಂಕಿಯಿಂದ ಸಾಕಷ್ಟು ವಸ್ತುಗಳು ನಷ್ಟ ಆಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿ ಕೂಡ ನಷ್ಟ ಆಗಿರುವಂತಹದ್ದು. ಈಗ ಬೆಂಕಿ ತಹಬದಿಗೆ ಬಂದಿದೆ. ಈಗ ಬೆಂಕಿ ಹತ್ತಲಿಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತಿದೆ. ಮುಖ್ಯವಾಗಿ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಸೋರಿಕೆಯಿಂದ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಅನ್ನುವಂತಹದನ್ನ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಅದು ತನಿಖೆಯ ನಂತರ ಗೊತ್ತಾಗುತ್ತೆ ಬೆಂಕಿ ಯಾವ ಕಾರಣಕ್ಕೆ ಹೊತ್ಕೊಳ್ತು ಅನ್ನುವಂಥದ್ದು. ಈ ಫ್ಯಾಕ್ಟರಿಯಲ್ಲಿ ಈಗ ಸಾಕಷ್ಟು ನಷ್ಟ ಆಗಿದೆ. ಮತ್ತೆ ಇನ್ನೊಂದು ಮುಖ್ಯ ಅಂಶ ಏನು ಅಂತಂದ್ರೆ ಯಾವುದೇ ಜೀವ ಹಾನಿ ಆಗಿಲ್ಲ. ಒಂದಷ್ಟು ಉಸಿರಾಟದ ಸಮಸ್ಯೆ, ಹೊಗೆಯಿಂದ ಉಸಿರಾಟದ ಸಮಸ್ಯೆ ಅನುಭವಿಸುವ ಸಿಬ್ಬಂದಿಗಳನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.